ಎಲ್ರಿಗೂ ನಮಸ್ಕಾರ. ನಾನು ಕೆ ಶಿವರಾಮ್, ಮೋಟಿವೇಶನಲ್ ಸ್ಪೀಕರ್, ಪರ್ಸನಲ್ ಡೆವಲಪ್ಮೆಂಟ್ ಟ್ರೈನರ್. ಆದರೆ ಇವತ್ತು ನಾನು ಮಾತಾಡುವಂಥದ್ದು ನಮ್ಮಲ್ಲಿ ಭಾರತದಲ್ಲಿ, ಅದರಲ್ಲಿ ವಿಶೇಷವಾಗಿ ಭಾರತದಲ್ಲಿ ಅರಣ್ಯ ನಾಶ ಯಾಕೆ ಆಯಿತು, ಅದಕ್ಕೆ ಏನು ಕಾರಣ ಅಂತ. ಆನಂತರ ಒಂದು ಲೈವ್ ಎಕ್ಸಾಂಪಲ್ ಕೂಡ ತೋರಿಸ್ತೀನಿ, ಬನ್ನಿ ನೋಡೋಣ. ಹಾಗೆ ನಾನು ಮಾತಾಡ್ತಾ ಹೋಗ್ತೀನಿ ಕಾರಣ ಯಾಕೆ ಅರಣ್ಯ ನಾಶ ಆಗ್ತಾ ಇದೆ ಅಂತ. ಒಂದನೇ ಕಾರಣ, ನೇರ ಕಾರಣದಲ್ಲಿ ಅಗ್ರಿಕಲ್ಚರಲ್ ಎಕ್ಸ್ಪಾನ್ಷನ್. ನಮ್ಮ ಭಾರತದಲ್ಲಿ ಕೃಷಿ ಪ್ರಧಾನ ದೇಶ ಆಗಿದ್ದು ಹೌದು, ಆದರೆ ಇದಕ್ಕೋಸ್ಕರ ನಾವು ಕಾಡನ್ನು ಕಡಿತೇವೆ, ಅದನ್ನು ನಾಡನ್ನಾಗಿ ಮಾಡ್ತೇವೆ, ಕೃಷಿ ಭೂಮಿಯಾಗಿ ಮಾರ್ಪಡಿಸ್ತೇವೆ. ಆನಂತರ ಕೃಷಿಯನ್ನು ಮಾಡಲಿ ಸ್ಟಾರ್ಟ್ ಆಗ್ತದೆ, ಕಾಡು ಹೋಗುತ್ತೆ. ಒಂದನೆಯದು. ಎರಡನೆಯದು ವುಡ್ ಹಾರ್ವೆಸ್ಟಿಂಗ್, ಅಂದರೆ ಟಿಂಬರು, ಪೇಪರ್ ತಯಾರಿಕೆಗೆ, ಇದಕ್ಕಾಗಿ ನಾವು ಮರಗಳನ್ನು ಬೆಳೆಸ್ತೀವಿ, ಅದಕ್ಕೋಸ್ಕರ. ಆನಂತರ ಮೂರನೇದು ಇನ್ಫ್ರಾಸ್ಟ್ರಕ್ಚರ್ ಮತ್ತು ಅರ್ಬನೈಜೇಷನ್, ಅರ್ಬನ್ ಎಕ್ಸ್ಪಾನ್ಷನ್ನು. ಎಲ್ಲ ಮೇಜರ್ ಸಿಟೀಸ್ಗಳಲ್ಲಿ ಬೇರೆ ಬೇರೆ, ಈಗ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಕೂಡ ಇಂಥ ಒಂದು ಮನೆಯ ನಿರ್ಮಾಣಕ್ಕಾಗಿ ಜಾಗವನ್ನು ಯೂಸ್ ಮಾಡ್ತಾ ಇದ್ದಾರೆ. ಆನಂತರ ಮೈನಿಂಗ್ ಆಗುತ್ತೆ. ನಾಲ್ಕನೇದು, ಮೈನಿಂಗಿಗೋಸ್ಕರ ಎಷ್ಟೋ ಹೆಕ್ಟಾರ್ ಭೂಮಿಯನ್ನು ಕೂಡ ಕಾಡನ್ನು ನಾಡನ್ನಾಗಿ ಮಾಡ್ತಾರೆ. ನೆಕ್ಸ್ಟು ಫಾರೆಸ್ಟ್ ಫೈರಿಂದ ಕೂಡ ಕಾಡು ನಾಶ ಆಗ್ತದೆ. ಆನಂತರ ಇನ್ನು ಪಾಪ್ಯುಲೇಷನ್ ಗ್ರೋತ್ ಆಗ್ತಾಯಿದೆ ಇಂಡಿಯಾದಲ್ಲಿ. ಅದರಲ್ಲಿ ನಮ್ಮ ಫುಡ್ ಕೊರತೆ ಆಗ್ತದೆ. ಫುಡ್ ಕೊರತೆ ಆದ ತಕ್ಷಣ ನಾವೇನು ಮಾಡ್ತೀವಿ, ಅದನ್ನು ಕೃಷಿ ಭೂಮಿಯನ್ನು ವಿಸ್ತಾರ ಮಾಡಲಿಕ್ಕೆ ಹೋಗ್ತೀವಿ. ಆನಂತರ ಬೇರೆ ಬೇರೆ ರೀತಿಯಲ್ಲಿ ಬೆಳೆಯನ್ನು ಬೆಳೆಯಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಆನಂತರ ಲಿವಿಂಗ್ ಸ್ಪೇಸ್, ಅಂದರೆ ಈ ಹೌಸಿಂಗ್ ಕನ್ಸ್ಟ್ರಕ್ಷನ್ಸು ಜಾಸ್ತಿ ಆಗುತ್ತೆ, ಫ್ಲ್ಯಾಟ್ಸ್ಗಳು, ಅದಕ್ಕೆ ಇದಕ್ಕೆ ಅಂಥೇಳಿ ಕಾಡನ್ನು ನಾಶ ಆಗ್ತಾಯಿದೆ. ಆನಂತರ ಗ್ಲೋಬಲ್ ಟ್ರೇಡ್ ಡಿಮಾಂಡು, ಅಂದರೆ ಇದಕ್ಕೆ ಕಮರ್ಷಿಯಲ್ ಆಗಿ ಮಾಡುವಂಥದ್ದು, ಈಗ ಬೀಫಿಗಾಗಲಿ, ಸೋಯಾ ಮತ್ತು ಲ್ಯಾಂಡ್ ಕನ್ವರ್ಷನ್ನು, ಇದಕ್ಕಾಗಿ ಇಷ್ಟೆಲ್ಲ ರೀಸನ್ ಇದ್ದು ಸಾಮಾನ್ಯವಾಗಿ ನಮ್ಮಲ್ಲಿ ಕಾಡು ಎಷ್ಟಿದೆ ಅಂಥೇಳಿ ನೋಡುವಾಗ 2025ರಲ್ಲಿ ಒಂದು ISFR ಅಂತ, ಅಂದರೆ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್, ಅದರ ಪ್ರಕಾರ ನಮ್ಮಲ್ಲಿ ಭಾರತದಲ್ಲಿ 7,15,343 ಕಿಲೋಮೀಟರ್ ಫಾರೆಸ್ಟು ಇದೆ ಅಂಥೇಳಿ. ಅದರ ಸಾಧಾರಣ ನಮ್ಮ ಟೋಟಲ್ ನಮ್ಮ ಭಾರತದ ವಿಸ್ತೀರ್ಣವನ್ನು ತಗೊಂಡ್ರೆ 21-25% ಭೂಮಿ ಇದೆ. ಆನಂತರ ಇಷ್ಟೆಲ್ಲ ಡಿಫಾರೆಸ್ಟೇಷನ್ಗೆ ಕಾರಣ. ಆದರೆ ಇಲ್ಲೊಂದು ನಾನೊಂದು ಲೈವ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ನಿಮ್ಗೆ ಕಾಣ್ತಾ ಇರುವಂಥದ್ದು, ಇದು ನೀಮ್ ಟ್ರೀ ಅಲ್ಲ, ಇದು ಬ್ಲೂಬೆರ್ರಿ ಟ್ರೀ. ಹೇಗೆ ಕಾಣ್ತಾ ಇದೆ ನೋಡಿ. ಇದರಲ್ಲಿ ನೀವೀಗ ಅರ್ಧ ಮರ ಸತ್ತು ಹೋಗಿದೆ. ನಿಮ್ಗೆ ಕಾಣ್ತಾ ಇದೆ ಅಂತ ಎಣಿಸ್ಕೊಳ್ತೀನಿ, ತುಂಬ ಕ್ಲೋಸಪ್ಪಲ್ಲಿದೆ ನೋಡಿ. ಅರ್ಧ ಮರ ಜೀವ ಇದೆ, ಅರ್ಧ ಮರ ಸತ್ತು ಹೋಗಿದೆ. ಈ ಸತ್ತು ಹೋದದಕ್ಕೆ ಕಾರಣ ಏನು ಅಂತ ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಈ ಮರ ಇಡೀ ಸತ್ತು ಹೋಗುತ್ತೆ. ಹಾಗೆ ಇಲ್ಲಿ ಕಾರಣ ನೋಡುವಾಗ ಈ ಕಡೆ ಮರ ಕರೆಕ್ಟಾಗಿದೆ, ಈ ಕಡೆ ಮರ ಸತ್ತು ಹೋಗಿದೆ. ಇಲ್ಲಿ ಒಂದು ನಾನು ಕಾರಣವನ್ನು ತೋರಿಸ್ಬೇಕು, ಯಾಕೆ ಈ ಮರ ಸತ್ತು ಹೋಯಿತು. ಈ ಕಡೆ ಇಡೀ ಮರ ಮೇಲಿಂದ ಕೆಳಗವರೆಗೂ ಹೋಗಿದೆ, ಒಂದೇ ಮರದಲ್ಲಿ ಅರ್ಧ ಮರ ಸತ್ತು ಹೋಗಿದೆ, ಅರ್ಧ ಮರ ಇದೆ. ಆದರೆ ಇನ್ನು ಮುಂದೆ ಎಲ್ಲಿ ಅದು, ಈ ವಿಡಿಯೋ ಮಾಡೋ ಉದ್ದೇಶ ಒಂದೇ, ಮುಂದೆ ಈ ರೀತಿಯ ಕಾರಣಗಳಿಗಾಗಿ ಮರ ಸಾಯಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಮಾತ್ರ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಹಾಗಾದರೆ ಏನಾಗಿದೆ ಇದು ಅಂತಂದರೆ, ಇದು ಮಾನವನ ಒಂದು ಸಾಯಿಸಬೇಕಂತ ಮಾಡಿದ್ದಲ್ಲ, ಆದರೂ ಏನೋ ಒಂದು ಅಚಾನಕ್ಕಾಗಿ ಆಯಿತು. ಹೇಗೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಬಟ್ಟೆ ಒಣಗಿಸ್ಲಿಕ್ಕೆ ಒಂದು ವಯರನ್ನು ಕಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದು ವಯರ್ ಕಟ್ಟಿದ್ದಾರೆ, ಕಾಣ್ತದಲ್ಲ, ಕ್ಲೋಸಪ್ಪಲ್ಲಿ ಇದೆ. ಇದು ಏನಾಯಿತು, ಚಿಕ್ಕದಿರುವಾಗ ಕಟ್ಟಿದ್ದಾರೆ, ಒಂದು ಕೈಯ ದಪ್ಪದಷ್ಟು ಇರುವಾಗ ಕಟ್ಟಿದ್ದಾರೆ. ಅದು ಏನಾಯಿತು, ಅದು ವಯರು ಒಳಗುಳಿತು. ಹಾಗಾಗಿ ಅದರ ಬೆಳವಣಿಗೆ ಹೇಳುವಂಥ ಮಟ್ಟಕ್ಕೆ ಆಗಲಿಲ್ಲ. ಮತ್ತು ಹಣ್ಣು ಬಿಡೋದು ಕೂಡ, ನೇರಳೆ ಹಣ್ಣನ್ನು ಬಿಡೋದು ಕೂಡ ನಿಂತೋಯ್ತು. ಈ ಕಾರಣದಿಂದಾಗಿ ಈ ಮರದ ಅರ್ಧ ಪೋರ್ಷನ್ನು ಭಾರಿ ಕಷ್ಟದಲ್ಲಿ ಅದು ಈಗ ಸಾಯ್ತಾ ಇದೆ. ಸತ್ತಿದೆ, ಆಲ್ಮೋಸ್ಟ್ ಆಲ್ ಸತ್ತಿದೆ, ಎಲ್ಲ ಒಣಗಿ ಹೋಗಿದೆ. ಇನ್ನು
ಇದನ್ನೀಗ ಉಳಿಸ್ಕೊಳ್ಬೇಕಾದ್ರೆ ಒಂದೇ ದಾರಿ, ಈಗ ಅದನ್ನು ಕಟ್ ಮಾಡುವಂಥದ್ದು. ಹಾಗಾಗಿ ಇನ್ನು ಮುಂದೆ ಎಲ್ಲಿಯಾದರೂ ಇಂಥದ್ದು ಯಾರಾದರೂ ಯಾವುದೇ ಮರಕ್ಕೆ ಏನಾದರೂ ಕಟ್ಟಿಟ್ಟಿದ್ರೆ ಅದನ್ನು, ಅದು ವಯರ್ನಲ್ಲಿ ಕಟ್ಟಿಟ್ಟಿದ್ರೆ ವಿಶೇಷವಾಗಿ ಅದನ್ನು ಆದಷ್ಟು ಬೇಗ ಯಾರೇ ನೋಡಿದರೂ ಕೂಡ ಇಂಥ ವಯರನ್ನು ಮರದಿಂದ ತೆಗೆಯುವಂತಹ ಒಂದು ಕೆಲಸವನ್ನು ಮಾಡಿದರೆ ನಿಮಗೆ ಪುಣ್ಯ ಬರುತ್ತದೆ, ಮರವನ್ನು ಉಳಿಸಿದಂಥ ಗೌರವ ಸಿಗುತ್ತೆ. ಹಾಗೆ ಕಾಡು ನಾಶವನ್ನು ತಡಿಲಿಕ್ಕೆ ಕೂಡ ಕಾರಣ ಆಗ್ತದೆ. ಧನ್ಯವಾದಗಳು. ಥ್ಯಾಂಕ್ ಯು ನೋಡಿದ್ದಕ್ಕೆ.